ನಮ್ಮ ಮಕ್ಕಳಿಗೆ ಕೂಡ ಮಲ್ಲಿಗೆ ಕೃಷಿ ಅದು ಹೇಗೆ ಮಾಡ್ತಾರೆ, ಹ್ಮ್. ಅದರ ಕಷ್ಟ ಏನು, ಅದರ ಹಿಂದಿನ ಶ್ರಮ ಏನಿದೆ ಎನ್ನುವುದು ಗೊತ್ತಾಗ್ಬೇಕನ್ನೋ ದೃಷ್ಟಿಯಿಂದ ಹ್ಮ್. ನಮ್ಮ ಮಕ್ಕಳಿಗೆ ಮಲ್ಲಿಗೆ ಕೃಷಿಯನ್ನು ನಾವು ಮಾಡಿದ್ದೇವೆ. ಹ್ಮ್. ಇದು ಸುಮಾರು 6 ತಿಂಗಳಾಯ್ತು ನಾನೇ ಈ ಗಿಡವನ್ನ ಮಾಡಿದ್ದೇನೆ. ಗಿಡ ಮಾಡಿದ ಹೇಗೆ ನೀವು? ಇದು ಸಾಂಬ್ರಾಣಿ ಗಿಡ. ಇದರ ಇನ್ನೊಂದು ಹೆಸರು ದೊಡ್ಡ ಪತ್ರ. ಇದರ ಉಪಯೋಗ ಕೆಮ್ಮು, ನೆಗಡಿ, ಕಫ ಮತ್ತು ತಲೆ ಭಾರದಂತಹ ಉಸಿರಾಟ ಸಮಸ್ಯೆ ನಿವಾರಿಸುತ್ತದೆ. ಓವರಾಲ್ ಒಂದು 2 ಲಕ್ಷದ ಆಸ್ಪಾಸ್ ನಮಗೆ ಉಳಿತಾಯ ಆಗುವ ರೀತಿಯಲ್ಲಿ ಉಂಟಷ್ಟೇ ಅದ್ರಲ್ಲಿ. ಅಂದ್ರೆ ಶಾಲೆಗೆ ಬೇಕಾಗಿರುವಂತ ಒಂದು ಸಣ್ಣ ಸಂಪಾದನೆಯನ್ನು ಶಾಲೆಯ ಜಾಗವೇ ಮಾಡ್ತದೆ ಜಾಗವೇ ಮಾಡ್ತಾರೆ. ಅಲ್ವಾ? ಇದೊಂದು ದೊಡ್ಡ ಮಾದರಿಯ ಕೆಲಸ. ಇಲ್ಲಿಗೆ ನಾವು ಬರುವಾಗ ಮೊಗ್ಗೆಲ್ಲ ಕೊಯ್ದಿಟ್ಟಿರ್ತಾರೆ ಮಕ್ಕಳು. ಹಾ. ನಾವೊಂದು 8:00ವರೆಗೆ ಸ್ಟಾರ್ಟ್ ಮಾಡ್ತೇವೆ ಮಲ್ಲಿಗೆ ಕಟ್ಟಲಿಕ್ಕೆ. ಹಾ. 9:30 ಆಗುವಾಗ ಕಟ್ಟಿ ಆಗ್ತದೆ. ಹಾ. ಸರ್ ತಗೊಂಡೋಗಿ ಕೊಟ್ಟು ಬರ್ತೀವಿ. ಈ ತುಂಬೆ ಗಿಡವು ಜ್ವರ ಮತ್ತು ಕೆಮ್ಮು ಕಡಿಮೆ ಮಾಡುತ್ತದೆ. ಮಕ್ಕಳಿಗೆ ಜಂತು ಹುಳ ನಿವಾರಣೆ ಪರಿಣಾಮಕಾರಿ. ಇದು ಒಂದು ಅರಶಿನ ಗಿಡ. ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಉರಿತ ನಿವಾರಕ, ಒಣ ಕೆಮ್ಮು ನಿವಾರಿಸುತ್ತದೆ. ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಬಲೆಬೆಟ್ಟು. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದ ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳ ಪ್ರಾಥಮಿಕ ಶಾಲೆಯ ಅಂಗಳದಲ್ಲಿದೆ. ಸಾಧಾರಣ ನಮ್ಮ ಶಾಲೆಗಳು ಅಂತ ಹೇಳಿದಾಗ ಅತ್ಯಂತ ದೊಡ್ಡದಾಗಿರುವಂಥ ಕಟ್ಟಡಗಳು, ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ನಾವು ಕಾಣ್ತೇವೆ. ಆದರೆ ಇಲ್ಲಿ ಕಟ್ಟಡದಿಂದ ಹೊರತಾಗಿ ಅದ್ಭುತವಾಗಿರುವಂಥ ಒಂದು ಪರಿಸರದ ಒಂದು ಚಿತ್ರಣ ನಾವು ಕಾಣ್ಬೋದು. ಯಾವುದೇ ಶಾಲೆಗಳಲ್ಲಿ ರಬ್ಬರ್ ತೋಟಗಳಿರುವುದಿಲ್ಲ. ಅಂಥದ್ರಲ್ಲಿ ಈ ಶಾಲೆಯಲ್ಲಿ ಸುಂದರವಾಗಿರುವಂಥ ರಬ್ಬರ್ ತೋಟ, ಅದರೊಟ್ಟಿಗೆ ಪ್ರತಿನಿತ್ಯ ಬಂದು ಶಾಲೆಯಲ್ಲಿ ಕೆಲಸ ಮಾಡುವಂಥ ಮಕ್ಕಳು. ಕೇವಲ ಶಾಲೆ ಅಂತ ಹೇಳಿದ್ರೆ ಕಾಣುವಂಥದ್ದು ಶಿಕ್ಷಣ ಮಾತ್ರ, ರಿಸಲ್ಟ್ ಓರಿಯೆಂಟೆಡ್ ಆಗಿರುವಂಥ ಕೆಲಸಗಳು ನಡೀತಾ ಇರ್ತದೆ. ಅಂಥದ್ರ ಮಧ್ಯದಲ್ಲಿ ಈ ಶಾಲೆಯಲ್ಲಿ ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಜೀವನ ಶಿಕ್ಷಣವನ್ನು ಕಲಿಸುವಂಥ 10 ರೀತಿಯ ವಿಶೇಷತೆಗಳು ಈ ಶಾಲೆಗಳಲ್ಲಿದೆ. ಅದರಿಂದಾಗಿ ಇವತ್ತು ನಾನು ನೇರ ವಿದ್ಯಾರ್ಥಿಗಳ ಜೊತೆ ಇದರ ಬಗ್ಗೆ ಸಂವಾದವನ್ನು ಮಾಡ್ತೇನೆ. ಇಡೀ ಶಾಲೆ ಎದುರುಗಡೆಗೆ ನೀವು ಬರಬೇಕಾದ್ರೆ ಸುಂದರವಾಗಿರುವಂಥ ಒಂದು ಗ್ರೋ ಬ್ಯಾಗಲ್ಲಿ ಮಾಡಿರುವಂಥ ಮಲ್ಲಿಗೆ ತೋಟ ನೋಡಿ. ಪ್ರತಿನಿತ್ಯ ಬಂದು ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ನೋಡಿ ಕೆಲಸ ಮಾಡ್ತಿದ್ದಾರೆ ನೋಡಿ, ಪೂರ್ತಿ ಮಲ್ಲಿಗೆ ತೋಟದ ಮಧ್ಯದಲ್ಲಿ. ಅದರ ಮಧ್ಯದಲ್ಲಿ ಇಲ್ಲಿ ಔಷಧೀಯ ಸಸ್ಯಗಳದ್ದು ಕೂಡ ಒಂದು ತೋಟ ಇದೆ. ಇದರ ಬಗ್ಗೆ ನಾನು ಹೆಚ್ಚು ವಿವರಿಸುವುದಕ್ಕಿಂತ ಅದನ್ನೇ ಮಾಡಿರುವಂಥ, ಅದಕ್ಕೆ ಪ್ರತಿನಿತ್ಯ ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ಮಾತಾಡಿದರೆ ಒಳ್ಳೆಯದು ಅಂತ ಅನ್ಸುತ್ತೆ. ನಮ್ಮ ಜೊತೆ ಧನೇಶ್ ಇದ್ದಾರೆ, ಈ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿ. ಧನೇಶ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈಗೆಲ್ಲ ನೀವೆಲ್ಲ ಬಂದು ಶಾಲೆಯ ಶಿಕ್ಷಣದ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರ್ತೀರಿ. ಇದು ಎಷ್ಟು ವರ್ಷ ಆಯ್ತು ಈ ಮಲ್ಲಿಗೆ ಗಿಡಗಳಿಗೆ? ಇದನ್ನ ನೆಟ್ಟು 6 ತಿಂಗಳಾಯ್ತು. ಹಾ. ಮತ್ತೆ ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟಿದ್ದೇವೆ. ಹಾ. ಮತ್ತೆ ಅದಕ್ಕೆ ಹಿಂಡಿ, ಮರಳು ಮತ್ತೆ ಸೆಗಣಿ ನೀರು, ಮಣ್ಣು ಹಾಕಿದ್ದೇವೆ. ಹಾ. ಅದಕ್ಕೆ ಗಿಡ ನೆಟ್ಟಿದ್ದೇವೆ. ನಿಮಗೆ ಪ್ರತಿನಿತ್ಯ ಕೆಲಸ ಮಾಡ್ಲಿಕ್ಕೆ ಒಂದು ಟೀಮ್ ಅಂತ ಮಾಡಿದ್ದಾರೆ ಇದಕ್ಕೆ. ಹೌದು. ಎಷ್ಟು ಜನ ಇದ್ದೀರಾ ಆ ಟೀಮಲ್ಲಿ? 5 ಜನ. 5 ಜನ ಇದರಲ್ಲಿ ಕೆಲಸ ಮಾಡ್ತೀರಿ. ಹಾ. ಮತ್ತೆ ಉಳಿದ ವಿದ್ಯಾರ್ಥಿಗಳೆಲ್ಲ ಅವರೆಲ್ಲ ಹೊರಗಡೆ ಕೆಲಸ. ಬೇರೆ ಬೇರೆ ಕೆಲಸಗಳನ್ನು ಕೊಟ್ಟಿದ್ದಾರೆ. ಹೇಗಾಗ್ತದೆ ಇದರ ಜೊತೆ ಕೆಲಸ ಮಾಡ್ಲಿಕ್ಕೆ? ಖುಷಿ ಆಗ್ತದೆ. ಈಗ ಮನೆಯಲ್ಲೆಲ್ಲ ನೀವು ನಿಮ್ಮ ಮನೆಯಲ್ಲಿ ಕೃಷಿ ಅಥವಾ ಬೇರೆ ಬೇರೆ ಚಟುವಟಿಕೆ ಎಲ್ಲ ಭಾಗವಹಿಸ್ತೀರಾ? ಆವಾಗ ಏನೇ ಕೆಲಸ ಮಾಡ್ತೀರಿ ಮನೆಯಲ್ಲಿ? ಮನೆಯಲ್ಲಿ ಗಿಡಗಳಿಗೆ ನೀರು ಹಾಕ್ತೇವೆ. ಎಲ್ಲರಿಗೂ ನಮಸ್ಕಾರ. ಹಾ. ನನ್ನ ಹೆಸರು ತನ್ವಿ. ನಾನು 6ನೇ ಕ್ಲಾಸಲ್ಲಿ ಓದ್ತಿದ್ದೇನೆ. ಇದಕ್ಕೆ ವಾರ ವಾರ ನೀವು ಗೊಬ್ಬರ ಹಾಕ್ತಿರಲ್ಲ, ಏನೇನು ಹಾಕ್ತೀರಿ? ಹಿಂಡಿ ಹಾಕ್ತೇವೆ. ಹಾ. ಮತ್ತೆ ಸೆಗಣಿ ಹಾಕ್ತೇವೆ. ಮತ್ತು ಈಗ ಇಲ್ಲೊಂದು ಗೋಣಿಯನ್ನು ಕಟ್ಟಿದ್ರಲ್ಲ, ಇದೇನಕ್ಕೋಸ್ಕರ ಗೋಣಿ ಕಟ್ಟಿರುವಂತದ್ದು? ಬಿಸಿಲು ತಗಬಾರ್ದು. ಸ್ನೇಹಿತರೆ, ಶಾಲೆ ಎದುರುಗಡೆ ಇರುವಂತಹ ಮಲ್ಲಿಗೆಯ ಕೃಷಿಯ ಬಗ್ಗೆ ನೀವೆಲ್ಲರೂ ಕೂಡ ನೋಡಿದ್ರಿ. ಈಗ ನಾನು ತೋರಿಸ್ತಿರುವಂಥದ್ದು ಈ ಶಾಲೆ ಇರುವಂತಹ ಔಷಧೀಯ ಸಸ್ಯಗಳ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಮಾಡಿರುವಂತಹ ಒಂದು ಸಣ್ಣದಾಗಿರುವಂತಹ ಔಷಧೀಯ ಡೆಮೋ ಇದು. ನನ್ನ ಜೊತೆ ಕೀರ್ತನ್ DS ಇದ್ದಾರೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಈಗ ಎಲ್ಲಿಂದ ವಿವರಿಸ್ತೀರಿ ಇದನ್ನೆಲ್ಲ? ಈ ತುಂಬೆ ಗಿಡವು ಜ್ವರ ಮತ್ತು ಕೆಮ್ಮು ಕಡಿಮೆ ಮಾಡುತ್ತದೆ. ಮಕ್ಕಳಿಗೆ ಜಂತು ಹುಳ ನಿವಾರಣೆ ಪರಿಣಾಮಕಾರಿ. ಇದು ಒಂದು ಅರಶಿನ ಗಿಡ. ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಉರಿತ ನಿವಾರಕ, ಒಣ ಕೆಮ್ಮು ನಿವಾರಿಸುತ್ತದೆ. ಈಶ್ವರ ಬಳ್ಳಿ ಹಾವು ಕಡಿತ ದೃಷ್ಟಿದೋಷಕ್ಕೆ ಬಳಕೆಯಾಗುತ್ತದೆ. ಜ್ವರ ಮತ್ತು ಕೆಮ್ಮು, ಮೂಲವ್ಯಾಧಿ ಕಷಾಯ ಮಾಡಿ ಕುಡಿಯಬಹುದು. ಕಾಡುಕೆ ಕುಲ ಹೊಟ್ಟೆ ನೋವು, ಅಜೀರ್ಣ, ಬೇದಿ ಮತ್ತು ಚರ್ಮದ ತುರಿಕೆಗೆ ಬಳಕೆಯಾಗುತ್ತದೆ. ಭೃಂಗರಾಜ ಆರೋಗ್ಯ ಮತ್ತು ಸಂವರ್ಧನಕ್ಕೆ ಬಳಕೆಯಾಗುತ್ತದೆ. ಪಿತ್ತದೋಷ ಸಮತೋಲನ ನೀಡುತ್ತದೆ. ತಲೆ ಹೊಟ್ಟು ನಿವಾರಣೆಗೆ ಬಳಕೆಯಾಗುತ್ತದೆ. ಇನ್ನು ಮುಂದಕ್ಕೆ ನಮ್ಮ
ನನ್ನ ಗೆಳೆಯನ ದೀಕ್ಷಿತ ಪರಿಚಯಿಸಿ. ಇದರ ಹೆಸರು ಬಜೆ ಮೂಲಿಕೆ. ಇದು ಒಂದು ಅಪರೂಪದ ಗಿಡವಾಗಿದೆ. ಇದರ ಉಪಯೋಗ ಬಜೆ ಬೇರನ್ನು ನೆನಪಿನ ಶಕ್ತಿ ಹೆಚ್ಚಿಸಲು, ಮಾತಿನ ಉಚ್ಚಾರಣೆಯನ್ನು ಸ್ಪಷ್ಟಪಡಿಸಲು, ಉರಿಯೂತ ನಿವಾರಣೆಗೆ ದಿವ್ಯ ಔಷಧವಾಗಿದೆ. ಇದು ಅಲೋವೆರಾ. ಇದರ ಉಪಯೋಗ ತಲೆ ಹೊಟ್ಟು ತಡೆಯಲು, ಚರ್ಮದ ರಕ್ಷಣೆಗೆ, ಸೂರ್ಯನ ಸುಟ್ಟು ಗಾಯಗಳನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಇದು ಸಾಂಬ್ರಾಣಿ ಗಿಡ. ಇದರ ಇನ್ನೊಂದು ಹೆಸರು ದೊಡ್ಡ ಪತ್ರ. ಇದರ ಉಪಯೋಗ ಕೆಮ್ಮು, ನೆಗಡಿ, ಕಫ ಮತ್ತು ತಲೆ ಭಾರದಂತಹ ಉಸಿರಾಟ ಸಮಸ್ಯೆ ನಿವಾರಿಸುತ್ತದೆ. ಇದು ಒಂದೆಲಗ. ಇದರ ಇನ್ನೊಂದು ಹೆಸರು ಬ್ರಾಹ್ಮಿ. ನೆನಪಿನ ಶಕ್ತಿ ಹೆಚ್ಚಿಸಲು, ರಕ್ತದೊತ್ತಡ ನಿಯಂತ್ರಿಸಲು, ಮಲಬದ್ಧತೆ ನಿವಾರಿಸಲು ಸಹಾಯ ಮಾಡುತ್ತದೆ. ಇದರ ಹೆಸರು ಶುಂಠಿ ಗಿಡ. ಇದರ ಉಪಯೋಗ ಕೆಮ್ಮು ಮತ್ತು ನೆಗಡಿ ನಿವಾರಿಸಲು, ವಾಕರಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಇನ್ನು ಮುಂದೆ ನನ್ನ ಸ್ನೇಹಿತನಾದ ನವನೀತ್ ನಾಯಕ್ ಇವನು ಗಿಡಗಳ ಬಗ್ಗೆ ಪರಿಚಯಿಸಲಿದ್ದಾನೆ. ಇದು ಕೆಂಪು ತುಳಸಿ. ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣ ಹೊಂದಿದೆ. ಕ್ಯಾನ್ಸರ್ ಮತ್ತು ದೀರ್ಘ ಕಾಯಿಲೆಗಳನ್ನು ತಡೆಯುತ್ತದೆ. ರೋಗ ವಿರೋಧಿಗಳನ್ನು ತಡೆಯುತ್ತದೆ. ಪಾಷಾಣ ಬೇದೆ. ಇದರ ಉಪಯೋಗ ಮೂತ್ರಪಿಂಡದ ಕಲ್ಲು ಕರಗಿಸಲು ಬಳಸುತ್ತಾರೆ. ಅತಿಸಾರ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದು ಕಾಳು ಜೀರಿಗೆ. ಇದರ ಉಪಯೋಗ ಉಬ್ಬಸ ಮತ್ತು ಗ್ಯಾಸ್ ಅನ್ನು ಕಡಿಮೆ ಮಾಡುತ್ತದೆ. ಉರಿಯೂತ ಮತ್ತು ರಕ್ತಹೀನತೆಯನ್ನು ನಿವಾರಿಸುತ್ತದೆ. ಕಿರಾತ ಕಡ್ಡಿಬಳ್ಳಿ. ಇದರ ಉಪಯೋಗ ಸಣ್ಣ ಮಕ್ಕಳು ಹೊಟ್ಟೆ ನೋವು, ಕಜ್ಜಿ, ತುರಿಕೆ, ಚರ್ಮದ ಸಮಸ್ಯೆಗೆ ಬಳಸುತ್ತಾರೆ ಮತ್ತು ಜ್ವರಕ್ಕೆ ಕಷಾಯ ಮಾಡಿ ಕುಡಿಯಬಹುದು. ಸ್ನೇಹಿತರೆ, ಈ ರೀತಿಯ ಒಂದು ಶಾಲೆಯಲ್ಲಿ ಅತ್ಯುತ್ತಮವಾಗಿರುವಂಥ ಒಂದು ಚಟುವಟಿಕೆ ನಡೀಬೇಕು ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯೋಪಾಧ್ಯಾಯರ ಕೆಲಸ ಅತ್ಯಂತ ಮುಖ್ಯ ಆಗಿರ್ತದೆ. ನಮ್ಮ ಜೊತೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಉದಯ್ ಕುಮಾರ್ ರೈ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ರಿ ಸರ್? ಚೆನ್ನಾಗಿದ್ದೇವೆ. ಆರಂಭದಿಂದ ಇದೊಂದು ಹಿಂದಿನ ನಮ್ಮ ಶಿಕ್ಷಕರು ಮತ್ತು ಹಿಂದೆ ಸರ್ವಿಸ್ ಮಾಡಿ ಹೋದಿರುವಂತಹ ಮುಖ್ಯ ಶಿಕ್ಷಕರ ಪ್ರೋತ್ಸಾಹ ಮತ್ತು ಆಡಳಿತ ಮಂಡಳಿಯ ಮಾರ್ಗದರ್ಶನ ಇದಕ್ಕೆ ಕಾರಣ ಅಂತ ಹೇಳ್ತೇವೆ. ಮುಖ್ಯವಾಗಿ ನಮ್ಮ ಪೋಷಕ ವೃಂದದವರು ನಮಗೆ ಸದಾ ಬೆಂಬಲಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಇಂಥದ್ದೊಂದನ್ನ ಯೋಚನೆ ಮತ್ತು ಯೋಜಿಸ್ಲಿಕ್ಕೆ ಅವಕಾಶ ಕಲ್ಪಿಸಿದಂತಾಗಿದೆ ಅಂತ ಹೇಳಿಕೊಳ್ತಲ್ಲ. ಈಗ ಇದಕ್ಕೆ ಬೇಕಾಗಿರುವಂತಹ ಗೊಬ್ಬರ ಇಂಥವುಗಳೆಲ್ಲ ಸಾವಯವವನ್ನೇ ಬಳಕೆ ಮಾಡುವ ಯೋಜನೆ ಹಾಕೊಂಡಿದ್ದೇವೆ. ಅದನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸಾಧ್ಯವಾದಷ್ಟು ಅದಕ್ಕೆ ಮುಖ್ಯ ಬೇಕಾದ ನೀರಿನ ಪೋಷಕಾಂಶವನ್ನೇ ಒದಗಿಸುವುದು ಅತಿ ಮುಖ್ಯ. ಈ ಬೇಸಿಗೆ, ಸುಡು ಬೇಸಿಗೆ ಸಮಯದಲ್ಲೂ ಕೂಡ ನಿತ್ಯ ಬೆಳಿಗ್ಗೆ ಸಂಜೆ ನೀರಾವರಿಯ ಸೌಲಭ್ಯ ಒದಗಿಸುವುದೇ ಇದಕ್ಕೆ ಆದ್ಯ ಅಂತ ಅನ್ನುವುದನ್ನ ತೋರಿಸಿಕೊಡ್ತಾ ಇದ್ದೇವೆ. ನಾನು ಯಾವುದೇ ಶಾಲೆಯಲ್ಲಿ ರಬ್ಬರ್ ತೋಟ ಅಂತ ನೋಡಿಲ್ಲ. ಈ ಶಾಲೆ ರಬ್ಬರ್ ತೋಟ ಕೂಡ ಇದೆ. ರಬ್ಬರ್ ತೋಟ ಅದು ಯಾವ ಕಲ್ಪನೆ? ಎಷ್ಟು ವರ್ಷ ಆಯ್ತು ಪ್ರಾರಂಭ ಆಗಿ? 2005ನೇ ಇಸವಿಯಲ್ಲಿ ಆಗಿನ ಸಂಚಾಲಕರಾಗಿದ್ದ ಗೋವಿಂದ ಭಟ್ಟಿಯನ್ನು ಮತ್ತು ಮುಖ್ಯ ಶಿಕ್ಷಕರಾಗಿದ್ದ ಜತ್ತಪ್ಪ ಅವರ ಸಮಯದಲ್ಲಿ ಆ ರಬ್ಬರ್ ತೋಟದ ಅಳವಡಿಕೆ ಆಯಿತು. ಅದಕ್ಕಿಂತ ಹಿಂದೆ ಇದ್ದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಶಿಕ್ಷಕರಾಗಿದ್ದ BV ಶಗ್ರಿತ್ತಾಯ್ ಅವರು ಈ ಔಷಧಿ ವನಗಳ ಕಲ್ಪನೆಯನ್ನ ತಂದ್ರು. ಅವರ ಯೋಚನೆಗಳು ಕೂಡ ನಮ್ಮ ಇಡೀ ಶಾಲಾ ಸುತ್ತಮುತ್ತ ಒಂದು 500ಕ್ಕಿಂತ ಹೆಚ್ಚು ಬಗೆಯ ಗಿಡಗಳನ್ನ ನೆಡುವ ಮೂಲಕ ನಮ್ಮ ಇಡೀ ಬಾಳಿಲದ ಊರಿಗೆ ಒಂದು ಒಳ್ಳೆಯ ಮಾದರಿ ಶಾಲೆಯಾಗಿ ಗುರುತಿಸುವಂತ ಆಗುವ ಕಲ್ಪನೆ ಅವರದಾಗಿನ ಕಾಲದಲ್ಲೇ ಇತ್ತು. ಆ ಪರಂಪರೆ ಈಗಲೂ ಮುಂದುವರಿಯುತ್ತಾ ಇದೆ. ಅಂದು ಬೆಳೆಸಿದ ರಬ್ಬರ್ ತೋಟ ಇವತ್ತು ನಮಗೆ ಆರ್ಥಿಕ ಸಂಪನ್ಮೂಲವಾಗಿಯೂ ಕೂಡ ಲಭ್ಯ ಆಗ್ತಾ ಇದೆ. ಎಷ್ಟು ಹಾಲು ಕೊಡ್ತದೆ ಅದು? 600ಕ್ಕಿಂತ ಹೆಚ್ಚು ಮರಗಳು ಈಗ ಹಾಲು ಕೊಡ್ತಾ ಇದೆ. ಅದರಲ್ಲಿ ದಿನಕ್ಕೆ 300, ಇವತ್ತಾದ್ರೆ ನಾಳೆ 300 ಮರದ ಹಾಲು ತೆಗೆಯುವಂತ ಕಾರ್ಯ. ವಾರ್ಷಿಕವಾಗಿ ನಿಮ್ಗೆ ಅದರ ಒಂದು ಲಾಭ ಲೆಕ್ಕಾಚಾರ ಅಂದ್ರೆ ಹೇಗಿರ್ಬೋದು? ಈಗಿನ ಸ್ವಲ್ಪ ದರ ಇಳಿತ ಆದ ಕಾರಣ ಸ್ವಲ್ಪ ತುಂಬಾ ಗೈನ್ ಇಲ್ಲ. ಆರಂಭದ ದಿನಗಳಲ್ಲಿ ಗೈನ್ ಇತ್ತು. ಓವರ್ ಆಲ್ ಒಂದು 2 ಲಕ್ಷದ ಆಸ್ಪಾಸ್ ನಮಗೆ ಉಳಿತಾಯ ಆಗುವ ರೀತಿಯಲ್ಲಿ ಉಂಟಷ್ಟೇ. ಅದ್ರಲ್ಲಿ ಅಂದ್ರೆ ಶಾಲೆಗೆ ಬೇಕಾಗಿರುವಂತ ಒಂದು ಸಣ್ಣ ಸಂಪಾದನೆಯನ್ನು ಶಾಲೆಯ ಜಾಗವೇ ಮಾಡ್ತದೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಇಂತಹ ಪ್ರಾಯೋಗಿಕ ಕಲಿಕೆಯನ್ನು ನಾವು ಅಭ್ಯಾಸ ಮಾಡಿಸಿದರೆ ನಿಜವಾಗಿ ಅವರ ಜೀವನದ ಕಲಿಕೆ, ಅವರ ಜೀವನಕ್ಕೆ ಬೇಕಾದ ಒಂದು ಕಲಿಕೆ ಆಗ್ತದೆ ಅಂತ ಹೇಳುವ ಆಶಾಭಾವನೆ ನಮ್ಮದು. ಅದಕ್ಕೆ ಪೂರಕವಾಗಿ ನಾವು ಈ ವರ್ಷ ಜನವರಿ ತಿಂಗಳಿನಿಂದ ನಮ್ಮ ಅಕ್ಷರ ದಾಸೋಹಕ್ಕೆ ಪೂರಕವಾಗುವಂತೆ PM ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆಯ ಆಶಯ ಇದೆ. ಶಾಲೆಯಲ್ಲಿ ಒಂದು ಅಕ್ಷರ ತೋಟ ಇರಬೇಕು ಅಂತ.
ಅಂತಹ ತರಕಾರಿ ತೋಟವನ್ನು ನಾವು ಜನವರಿ ತಿಂಗಳಲ್ಲಿ ಈ ವರ್ಷ ನಮ್ಮ SDMCಯ ಅಧ್ಯಕ್ಷರುಗಳ, ಅದರಲ್ಲಿ ಮುಖ್ಯವಾಗಿ ಹರಿಣಾಕ್ಷಿ ಅವರು ಮತ್ತು ನಮ್ಮ ಸೀತಾರಾಮ ಕಾಯರ್ ಅವರು ಇರುವರ ಪೂರ್ಣ ಸಹಕಾರದೊಂದಿಗೆ ನಮ್ಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗೆ ಒಬ್ಬರು ಶಿಕ್ಷಕರನ್ನು ನೋಡಲಾಗಿ ಇದಕ್ಕಿಟ್ಟುಕೊಂಡಿದ್ದೇವೆ. ಶಿವಪ್ರಸಾದ್ರು ಇದಕ್ಕೆ ನೋಡಲ್ ಶಿಕ್ಷಕರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ತರಕಾರಿ ತೋಟ, ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ಖುಷಿ ಪಡುವ ರೀತಿಯಲ್ಲಿ ಆ ತರಕಾರಿ ತೋಟ ಈಗ ಎದ್ದು ನಿಂತಿದೆ. ಸುಮಾರು ಫೆಬ್ರವರಿ ತಿಂಗಳಿನಿಂದ ನಾವು ಈವರೆಗೆ ಒಂದು 250ಕ್ಕಿಂತ ಹೆಚ್ಚು ಕೆಜಿಯಷ್ಟು 250 ಕೆಜಿಯಷ್ಟು ತರಕಾರಿಯನ್ನು ಈಗ ಬಳಕೆ ಮಾಡಿ ಮಕ್ಕಳು ಅದನ್ನು ಉಪಯೋಗಿಸಿ ಖುಷಿ ಪಟ್ಟಿದ್ದಾರೆ. ಈಗ ಇದಕ್ಕೆ ನಮ್ಮ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವ ರಾಧಾಕೃಷ್ಣ ರಾವ್ ಯು ಮತ್ತು ನಮ್ಮ ಸಂಚಾಲಕರಾಗಿರುವ PGSN ಪ್ರಸಾದ್ ಅವರು ಸದಾ ಮಾರ್ಗದರ್ಶಕರು. ಅವರ ಮಾರ್ಗದರ್ಶನದಲ್ಲಿ ನಾವು ಇವೆಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಮತ್ತು ಊರಿಗೆ ಇದು ಪ್ರಯೋಜನ ಆಗ್ಲಿ ಎಂಬ ಆಶಯ ನಮ್ಮದಾಗಿದೆ. ಇಲ್ಲಿ ಔಷಧಿಯ ವನವನ್ನು ನೀವು ನೋಡಿದ್ರಿ, ಅದೇ ರೀತಿಯಲ್ಲಿ ಮಲ್ಲಿಗೆ ಗಿಡವನ್ನು ನೋಡಿದ್ರಿ, ಅದರ ಜೊತೆ ಒಂದು ಸುಂದರವಾಗಿರುವಂತ ಕುಟೀರ, ಅದರಲ್ಲಿ ಒಂದಷ್ಟು ಟೀಚರ್ಗಳು ಮತ್ತು ವಿದ್ಯಾರ್ಥಿಗಳು ಮಲ್ಲಿಗೆಗೆ ಸಂಬಂಧಿಸಿದಂತ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡುವ. ಎಷ್ಟು ಮಲ್ಲಿಗೆ ಆಗತ್ತೆ, ಹೇಗೆ ಕೊಯ್ತಾರೆ ಅಥವಾ ಹೇಗೆ ಕಟ್ತಾರೆ ಅನ್ನೋದ್ರ ಬಗ್ಗೆ. ಟೀಚರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಈಗ ಮಲ್ಲಿಗೆ ಕಟ್ಟುವಂತದ್ದು ನಿಮ್ಮ ಕೆಲಸ ಅಲ್ವಾ? ಹೌದು. ಎಷ್ಟು ಸಮಯದಿಂದ ಇದು ಪ್ರಾರಂಭ ಆಯ್ತು? 6 ತಿಂಗಳಾಯ್ತು ಮಲ್ಲಿಗೆ ಕೃಷಿ ಮಾಡಿ. ನಾವು ಕಟ್ಲಿಕ್ಕೆ ತೊಡಗಿದ್ದು ಈ 1 ತಿಂಗಳಿಂದ. 1 ತಿಂಗಳಿಂದ ಹೆಚ್ಚಾಗ್ತಿದ್ಯಾ? ಹೌದು. ಎಷ್ಟಾಗ್ತದೆ ಒಂದು ದಿನಕ್ಕೆ? 9 ಸೆಂಟಿಮೀಟರಿನ 6 ಇದು ಮತ್ತೆ ಹೀಗೆ 9 ಸೆಂಟಿಮೀಟರ್ ಸೆಂಟಿಮೀಟರಿನ 6 ಮಡಿಕೆ ಬರ್ಬೇಕು. ಅದನ್ನು ಶಿವಪ್ರಸಾದ್ ಸರ್ ತಗೊಂಡೋಗಿ ಕೊಡ್ತಾರೆ. ಎಷ್ಟು ಸಿಗ್ತದೆ ಅದಕ್ಕೆ? ಅದು ಅವರು ಮಲ್ಲಿಗೆಯ ರೇಟಿಂಗ್ಸ್ ಬಂದಾಗೆ ಪುಸ್ತಕದಲ್ಲಿ ಬರೆದಿರ್ತಾರೆ. ನಮಗೆ ಫುಲ್ 1 ತಿಂಗಳ ಅಂದಾಜು ಒಂದು ಎಷ್ಟು ಇರ್ಬೋದು ಒಂದು ತಿಂಗಳಿಗೆ? ಒಂದು ಚೆಂಡಿನ ಲೆಕ್ಕದಲ್ಲಿ ಕೊಡುದು ನಮಗೆ 90 ರೂಪಾಯಿ 95 ಆತರ. ಈ ವಿದ್ಯಾರ್ಥಿನಿಯರಿಗೆ ನೀವು ಕಲಿಸ್ಲಿಲ್ಲ ಇನ್ನು ಕೂಡ? ಕಲಿಸ್ತಾ ಇದ್ದೇವೆ. ಕಲಿತಾ ಇದ್ದಾರೆ. ಬೆಳಿಗ್ಗೆ ನಾವು ಬರುವಾಗ ಮುಗ್ಗೆಲ್ಲ ಕೊಯ್ದಿಟ್ಟಿರ್ತಾರೆ ಮಕ್ಕಳು. ನಾವೊಂದು 8:00ವರೆಗೆ ಸ್ಟಾರ್ಟ್ ಮಾಡ್ತೇವೆ ಮಲ್ಲಿಗೆ ಕಟ್ಲಿಕ್ಕೆ. 9:30 ಆಗುವಾಗ ಕಟ್ಟಿ ಆಗ್ತದೆ. ಸರ್ ತಗೊಂಡೋಗಿ ಕೊಟ್ಟು ಬರ್ತಾರೆ. ಸಾಧಾರಣ ಟೀಚರ್ಗಳು ಅಂತ ಹೇಳಿದ್ರೆ ಪಠ್ಯೇತರ ಚಟುವಟಿಕೆ, ಪಠ್ಯದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ತುಂಬಾ ಇರ್ತದೆ. ಅಂತದ್ರಲ್ಲಿ ಇವತ್ತು ಇದೆಲ್ಲ ಪಠ್ಯೇತರ ಎಕ್ಸ್ಟ್ರಾ ಒಂದು ರಿಸ್ಕ್ ಅನ್ನು ತಲೆಯಲ್ಲಿ ಹೇಳ್ಕೊಳ್ಳೋದು ಅಂತ ಹೇಳಿ ನಿಮ್ಗೆ ಏನ್ ಅನ್ಸತ್ತೆ? ಈ ಕೆಲಸಗಳು ಎಕ್ಸ್ಟ್ರಾ ಅಂತ ನಿಮ್ಗೆ ಅನ್ಸಲ್ವಾ? ಇಲ್ಲ ನಮಗೆ ಖುಷಿ ಅನಿಸ್ತದೆ. ನಿಮ್ಮ ಕೃಷಿ ಬ್ಯಾಕ್ ಗ್ರೌಂಡ್ ಇದೆಯಾ ಮನೆಯೂ ಕೂಡ? ಇಲ್ಲ, ಮನೆಯಲ್ಲಿ ವೀಳ್ಯದೆಲೆ ಒಂದು ಮಾಡ್ತೇವೆ, ಮಲ್ಲಿಗೆ ಇಲ್ಲ. ಶಾಲೆಯಲ್ಲಿ ಬಂದು ಮಲ್ಲಿಗೆ ಮಾಡ್ತೀವಿ. ಓಕೆ ಟೀಚರ್, ಧನ್ಯವಾದ. ಸ್ನೇಹಿತರೆ, ಮಲ್ಲಿಗೆ ಕೃಷಿಯನ್ನು ನೋಡಿದ್ರಿ, ಔಷಧಿಯ ವನವನ್ನು ನೋಡಿದ್ರಿ, ಮಲ್ಲಿಗೆ ಕಟ್ಟುವಂತ ಟೀಚರ್ಗಳನ್ನು ಮಾತಾಡಿದ್ವಿ, ವಿದ್ಯಾರ್ಥಿಗಳನ್ನು ಮಾತಾಡಿದ್ವಿ. ಅದೇ ರೀತಿ HM ಮಾತಾಡ್ಬೇಕಾದ್ರೆ ಒಬ್ಬರ ಹೆಸರು ಹೇಳಿದ್ರು. ಇದ್ರ ಹಿಂದೆ ಇರುವಂತ ಎಲ್ಲದರ ಹಿಂದೆ ಒಟ್ಟಾಗಿ ಕೆಲಸ ಮಾಡ್ತಿರುವಂತವ್ರು ಇಲ್ಲಿಯ ಮೇಷ್ಟ್ರು ಶಿವಪ್ರಸಾದ್ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಒಂದು ಒಳ್ಳೆಯ ಮಾಡೆಲ್ ಇದು. ಯಾಕಂತ ಹೇಳಿದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ. ನಮ್ಗೆ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಜನರಿಗೆ ಸುಲಭ ಅಂತ ಅನಿಸ್ಬೋದು, ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ. ಆದ್ರೆ ಇದರದ್ದು ಹಿಂದೆ ಒಂದು 10 ಕೃಷಿಕರು ಯೋಚನೆ ಮಾಡುವಷ್ಟು ಒಬ್ರು ಯೋಚನೆ ಮಾಡಬೇಕಾಗ್ತದೆ. ಇದೆಲ್ಲ ಯಾವ ದೃಷ್ಟಿಕೋನದ ಆಧಾರದ ಮೇಲೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ? ಸರ್, ಮಕ್ಕಳಿಗೆ ಇಲ್ಲಿ ಒಂದು ಪ್ರಾಯೋಗಿಕ ಕಲಿಕೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ವರ್ಷ ಮಲ್ಲಿಗೆ ಕೃಷಿಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ವರ್ಷ ನಾವು ಗದ್ದೆ ಕೃಷಿ ಮಾಡಿದ್ದೇವೆ ಇದೇ ಅಂಗಳದಲ್ಲಿ. ಈ ವರ್ಷ ಆ ಜಾಗದಲ್ಲಿ ವಿವಿಧ ತರಕಾರಿಗಳನ್ನ ಮಾಡಿದ್ದೇವೆ, ಮತ್ತೆ ನಾವು ತೋರಿಸ್ಲಿಕ್ಕಿದ್ದೇವೆ. ಈ ಮಲ್ಲಿಗೆ ಕೃಷಿ ನಾವು ಒಂದು 6 ತಿಂಗಳಾಯ್ತು ಸರ್ ಇಲ್ಲಿ ಮಾಡಿ. ಯಾಕೆ ಮಾಡಿ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಕೂಡ ಮಲ್ಲಿಗೆ ಕೃಷಿ ಅದು ಹೇಗೆ ಮಾಡ್ತಾರೆ, ಅದರ ಕಷ್ಟ ಏನು, ಅದರ ಹಿಂದಿನ ಶ್ರಮ ಏನಿದೆ ಎನ್ನುವುದು ಗೊತ್ತಾಗ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳಿಗೆ ಮಲ್ಲಿಗೆ ಕೃಷಿಯನ್ನು ನಾವು ಮಾಡಿದ್ದೇವೆ. ಇದು ಸುಮಾರು 6 ತಿಂಗಳಾಯ್ತು ನಾನೇ ಈ ಗಿಡವನ್ನ ಮಾಡಿದ್ದೇನೆ. ಗಿಡ ಮಾಡಿದ ಹೇಗೆ ನೀವು? ನಾವು ಅಂದ್ರೆ ಬೇರೆ ಪೋಷಕರಿಂದ ನಾವು ಗಿಡದ ಒಂದು ಗೆಲ್ಲನ್ನ ಸಂಗ್ರಹಣೆ ಮಾಡಿ ಅದನ್ನು ಸಣ್ಣ ಒಂದು ಕವರಿಗೆ ಪ್ಲಾಸ್ಟಿಕ್ ಹಾಕಿ ಅದನ್ನ ಒಂದು 3 ತಿಂಗಳ ತನಕ ಬೆಳೆಸಿ ಅದನಂತರ ಈ ದೊಡ್ಡ ಈ ಪ್ಲಾಸ್ಟಿಕ್ ಕವರಿಗೆ ಹಾಕಿದ್ದೇವೆ. ಈಗ ಹಾಕ್ಬೇಕಾದ್ರೆ ನಾವು ಆ ಮಣ್ಣಿನ ಜೊತೆ ಕೆಲವು ಅದಕ್ಕೆ ಪೋಷಕಾಂಶಗಳು ಬೇಕಾಗ್ತದೆ. ಆದ ಕಾರಣ ಆ ಮಣ್ಣಿಗೆ ನಾವು ಏನ್ ಮಾಡಿದೇವೆ ಅಂತ ಹೇಳಿದ್ರೆ, ಸಗಣಿಯ ಹುಡಿ, ಸೊಪ್ಪು, ಮಣ್ಣು ಮತ್ತೆ ಈ ತರ ಸಾವಯವ ಗೊಬ್ಬರಗಳನ್ನೇ ಉಪಯೋಗಿಸಿಕೊಂಡು ನಾವು ಈ ಗಿಡವನ್ನ ನೆಟ್ಟಿದ್ದೇವೆ. ನಿರಂತರವಾಗಿ ಇದಕ್ಕೆ ಡೈಲಿ ನೀರು ಹಾಕ್ತಾರೆ ನಮ್ಮ ವಿದ್ಯಾರ್ಥಿಗಳು. ನಾನು ತಂಡಗಳನ್ನು ಮಾಡಿಕೊಂಡಿದ್ದೇವೆ. ನಮ್ಮಲ್ಲಿ ಮಲ್ಲಿಗೆ ಕೃಷಿ ಆಗಿರ್ಬೋದು, ಔಷಧೀಯ ವನಗಳಾಗಿರ್ಬೋದು, ತರಕಾರಿ ತೋಟ ಆಗಿರ್ಬೋದು, ಹೀಗೆ ಇದಕ್ಕೆ ಪ್ರತಿಯೊಂದು ಒಂದು ತಂಡ ಇದೆ.
5 ಜನರ ತಂಡಗಳನ್ನ ಮಾಡಿಕೊಂಡು ಹಾ. ನಾವು ಈ ಗಿಡಗಳಿಗೆ ನೀರನ್ನು ಹಾಕುವಂಥದ್ದು, ಅದರ ಪೋಷಣೆಯನ್ನು ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಗೆ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ. ಈಗ 9 ಗಂಟೆಯಿಂದ ತರಗತಿಗೆ ತೆರಳ್ತಾರೆ. ಈ ಗ್ರೋ ಬ್ಯಾಗ್ ಇದೆಲ್ಲ ಇದು ಹೌದು. ಎಷ್ಟು ಇಂಚ್ ಇದೆ ಉದ್ದ ಅಥವಾ ಹೇಗೆ ಇದು ಲೆಕ್ಕ? ಇದು 18-16, ಇದಕ್ಕೊಂದು 25 ರೂಪಾಯಿ. ಇದು ಕೃಷಿ ಇಲಾಖೆಯಿಂದ ನಾವು ತರಿಸಿದ್ದು. ಹಾ. ಅಂಗಡಿಗಳಲ್ಲಿ ತಗೊಳ್ಳಿದ್ರೆ ಅದಕ್ಕೆ ಒಂದು 75 ರೂಪಾಯಿ ಎಲ್ಲ ಉಂಟು, ನಿಮ್ಗೆ ಕಡಿಮೆಗೆ ಸಿಗ್ತದೆ. ಕಡಿಮೆಗೆ ಸಿಕ್ಕಿದೆ ಸರ್. ಈಗ ಅದನ್ನು ಸ್ವಲ್ಪ ಅನುಭವ ಆಯ್ತಲ್ಲ ವಿದ್ಯಾರ್ಥಿಗಳಿಗೆ, ಹೌದು ಸರ್. ಅವರಲ್ಲಿ ಏನಾದ್ರೂ ಚೇಂಜಸ್ ಕಾಣ್ತಿದೆಯಾ? ಹೌದು, ಮನೆಯಲ್ಲಿ ಮಲ್ಲಿಗೆ ಗಿಡ ನೆಡಬೇಕು ಎನ್ನುವಂತ ಅವರಿಗೆ ಒಂದು ಪ್ರೇರಣೆ ಸಿಕ್ಕಿದೆ ಈ ಮಕ್ಕಳಿಗೆ. ಹಾ. ಹೆಚ್ಚಿನ ಮಕ್ಕಳು ಮನೆಯಲ್ಲಿ ತೊಟ್ಟೆಯಲ್ಲಿ ಹಾಕಿದ್ದಾರೆ, ಇಲ್ಲಿಂದ ಗೆಲ್ಲ ತಕೊಂಡು ಹೋಗಿ ಹಾ. ಮನೆಯಲ್ಲಿ ಗಿಡವನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾ. ಪೋಷಕರು ಹೇಳಿದ್ದಾರೆ, ಮನೆಯಲ್ಲಿ ಬಸಳೆ ನೆಡ್ತಾ ಇದ್ದಾರೆ ಮಕ್ಕಳು, ತರಕಾರಿ ಮಾಡ್ತಾ ಇದ್ದಾರೆ, ಹಾ. ಅವರಿಗೆ ಆಸಕ್ತಿ ಬಂದಿದೆ. ಈ ಹಾ. ಶಾಲೆಯಲ್ಲಿ ನೀವು ಪಾಠದ ಜೊತೆಗೆ ಹಾ. ಇತರ ಈ ಪಠ್ಯೇತರ ಚಟುವಟಿಕೆ ಕಲಿಸುವುದರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗಿದೆ ಅಂತ ಪೋಷಕರಿಂದ ನಮ್ಮ ಅಭಿಪ್ರಾಯ ಬಂದಿದೆ. ನಿಮಗೂ ಒಂದು ಖುಷಿಯಾಗಿ ಮಾಡ್ತಿದ್ರಲ್ಲ? ತುಂಬಾ ಖುಷಿಯಾಗಿದೆ ಸರ್. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕೃಷಿ ಇಲಾಖೆಯವರು ಕೂಡ ಇಲ್ಲಿ ಭೇಟಿ ನೀಡಿ ಹಾ. ನಮಗೆ ಸಹಕಾರ ನೀಡ್ತಿದ್ದಾರೆ. ಸಂಜೀವಿನಿ ಕೃಷಿ ಹಾ. ಇವರು ಬಂದು ಅಲ್ಲಿ ಒಬ್ರು ಕೃಷಿ ಅಧಿಕಾರಿ ಇದ್ದಾರೆ, ಅಮಿತಾ ಅಂತ. ಅವರು ಬಂದು ಕೂಡ ಈ ಮಲ್ಲಿಗೆ ಕೃಷಿಯನ್ನು ಗಮನಿಸಿ ಮತ್ತೆ ನಮಗೆ ಇಲ್ಲಿ ಯಾವ ರೀತಿ ಪೋಷಣೆ ಮಾಡ್ಬೇಕು ಎನ್ನುವುದನ್ನ ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರ ಪ್ರಕಾರ ನಾವು ಅದನ್ನು ಪೋಷಣೆ ಮಾಡ್ತಾ ಇದ್ದೇವೆ. ಸರ್, ವಿದ್ಯಾರ್ಥಿಗಳು ಕೂಡ ಮಾತಾಡಿದ್ರು. ತುಂಬಾ ಬಾರಿ ವಿದ್ಯಾರ್ಥಿಗಳು ಮಾತಾಡುವಾಗ ಅದೇನು ಬಾರಿ ಚೆನ್ನಾಗಿ ಬರ್ತದೆ ಅಂತ ಹೇಳಕ್ ಬರಲ್ಲ. ಆದ್ರೆ ನಾವು ಯಾಕೆ ಮಾತಾಡ್ಸೋದು ಅಂತ ಹೇಳಿದ್ರೆ ಅವ್ರಿಗೊಂದು ಎಜುಕೇಶನ್ ಜೀವನದಲ್ಲಿ ಯಾವತ್ತೂ ಕೂಡ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತದೆ, ಮತ್ತೆ ಅವರಿಗೆ ಅದರ ಉಪಯೋಗಗಳಾಗುತ್ತೆ. ಹಾಗೆ ಇಡೀ ಶಾಲೆಯ ಒಂದು ಉತ್ತಮವಾಗಿರುವಂಥ ಒಂದು ಪಾಸಿಟಿವ್ ವಿಚಾರನ ನಮಗೆ ತಿಳಿಸ್ಬೇಕು ಅಂತ ಹೇಳಿ ನೀವು ಮೊನ್ನೆ ಮೆಸೇಜ್ ಮಾಡಿರೋದು 15 ದಿನ ಆಯಿತು ಅಂತ ಅಂದ್ಕೊಂಡಿದ್ದೆ. ಮೆಸೇಜ್ ಮಾಡಿದಾಗ ನಂಗೆ ಅನಿಸ್ತು, ಎಷ್ಟು ದೂರ ಆದರೂ ತೊಂದರೆ ಇಲ್ಲ, ಇಲ್ಲಿ ಹೋಗಿ ನಾನು ಕವರ್ ಮಾಡ್ಕೊಂಡು ಬರಬೇಕು ಅಂತ. ಹಾಗೆ ಬಂದಾಗ ನಾವೇನು ಯೋಚನೆ ಮಾಡಿದ್ವಿ ಅದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ಗಳು ನಮಗೆ ಇಲ್ಲಿ ಕೂಡ ಸಿಕ್ತು. ಆ ಕಾರಣಕ್ಕೋಸ್ಕರ ರಾಜ್ಯದ ಜನರಿಗೆ ಈ ಸಬ್ಜೆಕ್ಟ್ ತೋರಿಸುವ ಲಕ್ಷಾಂತರ ಶಾಲೆಗಳಿದೆ ಇಂಥದ್ದು, ಅವರೆಲ್ಲರಿಗೂ ಕೂಡ ಇದು ಪ್ರೇರಣೆ ಆಗಲಿ. ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಅಂತ ಹೇಳಿದ್ರೆ ಪುಸ್ತಕದ ಒಳಗಿರುವಂಥದ್ದು ಮಾತ್ರ ಅಲ್ಲ, ಹೊರ ಜಗತ್ತಲ್ಲೂ ಕೂಡ ಬದುಕಲಿಕ್ಕೆ ಬೇಕಾಗುವಂಥ ಒಂದು ಅವಕಾಶಗಳನ್ನು ಪ್ರೇರಣೆ ಕೊಡುವಂಥದ್ದನ್ನು ನೀವೆಲ್ಲರೂ ಮಾಡ್ತಿದ್ದೀರಿ ಸರ್. ನಿಮಗೆ ಸಂಪೂರ್ಣ ಸಹಜ ಕೃಷಿ ಚಾನಲ್ ಕಡೆಯಿಂದ ಧನ್ಯವಾದಗಳು ಸರ್. ನಾವು ಕೂಡ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಶಿವಪ್ರಸಾದ್ ಮಲೆಬೆಟ್ಟ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇಂಥ ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನ ಶಾಲೆ ಆಗಿರ್ಬೋದು, ಇದು ಎಲ್ಲಿ ಕೂಡ ಇಷ್ಟೊಂದು ಈ ರೀತಿಯಲ್ಲಿ ಎಲ್ಲೂ ಇಲ್ಲ ಅಂತ ಕಾಣಿಸ್ತದೆ. ಇದು ಎಲ್ಲರಿಗೂ ಪ್ರೇರಣೆ ಆಗಬೇಕು. ರಾಜ್ಯಾದ್ಯಂತ ಶಾಲೆಗಳಲ್ಲಿ ಇಂತಹ ಒಂದು ಔಷಧಿಯ ಪರಿಚಯ ಆಗಬೇಕು, ಸಸ್ಯಗಳ ಪರಿಚಯ ಆಗಬೇಕು, ಮತ್ತು ಇಂಥ ಕೃಷಿಯನ್ನು ಎಲ್ಲಾ ಶಾಲೆಗಳು ಮಾಡಿದಾಗ ಶಾಲೆಯ ಒಂದು ವಿಸ್ತೃತ ಇದಕ್ಕೆ ಕೂಡ ಅನುಕೂಲ ಆಗ್ತದೆ. ಇದು ಎಲ್ಲರಿಗೂ ಪ್ರೇರಣೆ ಆಗಲಿ ಅಂತ ನಾನು ಬಯಸ್ತೇನೆ.